ನಮ್ಮ ಆರೋಗ್ಯ ಇಡೀ ತುಮಕೂರು ಜಿಲ್ಲೆಯಲ್ಲಿ ಗೌರ್ಮೆಂಟಿಂದ ಒಬ್ಬ ಕಾರ್ಡಿಯಾಲಜಿಸ್ಟ್ ಇಲ್ವಂತೆ. ಕಾರ್ಡಿಯಾಲಜಿಸ್ಟು ನಮ್ಮ ಇಲಾಖೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಬರೋದು ಮೆಡಿಕಲ್ ಎಜುಕೇಷನ್ನು. ಅದು ಜಯದೇವ ಇಂಥ ಆಸ್ಪತ್ರೆಗಳ ಕಾರ್ಡಿಯಾಲಜಿಸ್ಟ್ ಇರ್ತಾರೆ. ಇಲ್ಲದೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಕಾರ್ಡಿಯಾಲಜಿಸ್ಟ್ ಇರೋದಿಲ್ಲ. ಎಲ್ಲೆಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮೆಡಿಕಲ್ ಕಾಲೇಜ್ ಇದೆ ಹಾಸ್ಪಿಟಲ್ಸು, ಅಲ್ಲಿ ಕಾರ್ಡಿಯಾಲಜಿಸ್ಟು ಆನ್ಕಾಲಜಿಸ್ಟು ಅವರೆಲ್ಲ ಬರ್ತಾರೆ. ಆದ್ದರಿಂದ ಬಟ್ ನಾವೇನು ಮಾಡಿದ್ದೀವಿ, ನಮ್ಮದೊಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಈಗ 83 ತಾಲೂಕಾ ಜಿಲ್ಲಾ ಆಸ್ಪತ್ರೆಗಳು ಓಪನ್ ಮಾಡಿದ್ದೀವಿ. ಈ ವರ್ಷ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಯಾರೇ ಒಬ್ಬರು ಅವ್ರಿಗೆ ಎದೆ ನೋವಿದ್ದರೆ ಅವರ ECG ಮಾಡಿಸಿ ಅದನ್ನು ಪರಿಶೀಲನೆ ಮಾಡಿ, ಅವ್ರಿಗೇನಾದರೂ ಹೃದಯಾಘಾತ ಆಗುವಂಥ ಸನ್ನಿವೇಶ ಇದೆಯಾ ಅಥವಾ ಬೇರೆ ಸಮಸ್ಯೆ ಇದೆಯಾ ಅದನ್ನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಏನಾದರೂ ಅನುಮಾನ ಇದ್ದರೆ ತಜ್ಞ ಡಾಕ್ಟ್ರು ನೋಡ್ತಾರೆ, ಅದನ್ನು ನೋಡಿ ಅವ್ರಿಗೇನಾದರೂ ಆ ಸಮಸ್ಯೆ ಇದ್ದರೆ ಕೂಡಲೇ ನಾವು ತಕ್ಷಣಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕಾದರೆ ಅಲ್ಲೇ ಕೊಡ್ತೀವಿ. ಇಲ್ಲದೆ ಹೋದರೆ ಒಂದು ಉನ್ನತ ಆಸ್ಪತ್ರೆಗೆ ಅಲ್ಲಿ ಕಳಿಸ್ಕೊಡ್ತೀವಿ. ಅವರೊಬ್ಬ ವ್ಯಕ್ತಿ ಆ ಆಸ್ಪತ್ರೆಗೆ ಬಂದು ECG ತೊಗೊಂಡು ಅವ್ರನ್ನ ಅದನ್ನು ಚೆಕ್ ಮಾಡಿ ಆ ತಜ್ಞ ವೈದ್ಯರು ಅದನ್ನು ನೋಡಿ ವಾಪಸ್ ವರದಿ ಕೊಡ್ತಾರಲ್ಲ, ಕೇವಲ 8 ನಿಮಿಷದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಅದು ಭಾಳ ಒಂದು ವ್ಯವಸ್ಥಿತವಾದಂಥ ಭಾಳ ತಾಲೂಕು ಮಟ್ಟದಲ್ಲಿದೆ. ಅಂದರೆ ಒಂದು ತಾಸಿನಲ್ಲಿ ಅದನ್ನು ರೀಚ್ ಆಗ್ಬೋದು. ಹಳ್ಳಿಯಲ್ಲಿದ್ದರೂ ಕೂಡ ತಾಲೂಕು ಆಸ್ಪತ್ರೆಗೆ ಹೋಗ್ಬಿಡ್ಬೋದು, ಒಂದು ತಾಸಿನಲ್ಲಿ ಅರ್ಧ ತಾಸಲ್ಲಿ ಹೋಗ್ಬಿಡ್ಬೋದು. ಮತ್ತು ಅವರಿಗೆ ಬ್ಲಾಕ್ ಆಗಿದ್ರೆ ನಾವು ಅಲ್ಲೇ ಒಂದು 30,000 ರೂಪಾಯಿಗೆ ಒಂದು ಇಂಜೆಕ್ಷನ್ ಇದೆ, ಟೆನೆಕ್ಟಪ್ಲೇಸ್ ಅಂತ. ಅವ್ರು ಹೇಳಿದ್ರೆ ಅದು ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲ ಈ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ನಾವು ಇಟ್ಟಿದ್ದೀವಿ. ಆ ಇಂಜೆಕ್ಷನ್ ಕೊಟ್ಬಿಡ್ತೀವಿ. ಅವಾಗ ಆರ್ಟರಿ ಬ್ಲಾಕ್ ಆಗಿದ್ರೆ ಅದು ಡಿಸಾಲ್ವ್ ಮಾಡಿಬಿಡ್ತದೆ. ಅದು ಕರಗೋದಾಗ ಬ್ಲಡ್ ಫ್ಲೋ ಆಗ್ತದೆ, ಅವ್ರು ಬದುಕ್ತಾರೆ. ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಹೇಳ್ತೀವಿ. ಅದನ್ನು ನಾವು ಬದುಕಿಸ್ಬಿಟ್ರೆ, ಪುನೀತ್ ರಾಜ್ಕುಮಾರ್ ಹೆಸರು ಯಾಕಿಟ್ಟು ಅಂತ ಹೇಳಿದ್ರೆ ಅವರು ಕಾರಲ್ಲಿ ಅಲ್ಲಿ ಹೋಗೋಷ್ಟೊತ್ತಿಗೆ ತೀರೋದು. ಸ್ವಲ್ಪ ಅವ್ರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದ್ರೆ ಅವ್ರು ಬದುಕ್ಬಿಡ್ತಾಯಿದ್ರು. ಅದಕ್ಕೆ ಇದು ನಾವು ಮಾಡಬೇಕು ಅಂತ ಇದು ಭಾಳ ಚೆನ್ನಾಗಿ ನಡೆದಿದೆ. ಅದಕ್ಕೆ ನಾವು ಈ ಸಲ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗೂ ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ.